5 ಗಂಟೆಯಿಂದ ಕಳಿಸ್ತೈತಾ ಇಷ್ಟನ್ನ ಸಾಧನೆ ಮಾಡಿದ್ವಿ. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ಕಟ್ತಾನೆ ಇದೀವಿ. ಎಷ್ಟು ಕಟ್ಟಿದ್ರು ಕಮ್ಮಿನೇ ಆಗ್ತಾಯಿಲ್ಲ ಅಷ್ಟೇ. ಇವಾಗ ತೋರಿಸಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ವಿತೌಟ್ ಮೇಕಪ್ ಹೆಂಗಿದ್ದೀನೋ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ. 4 ಅವರಿಂದ ಏನದು ಏನು ಕಳ್ಸೋಣ ಏನದು ಸರ್ ಸಂಧ್ಯಾ ಆರತಿಗೆ ತಾನೆ. ಆರತಿಗೆ ದಿನ ಫುಲ್ಲು ಕಟ್ಟೋದು ಹೂವು ತೊಗೊಬಂದ್ಬಿಟ್ಟೈತೆ. ಅದಕ್ಕೆ ನಾವೇ ರೆಡಿ ಮಾಡ್ತಾಯಿದ್ವಿ. ನಾನು ನಮ್ಮ ಚಿಕ್ಕಮ್ಮ ನಮ್ಮ ಸಂಧ್ಯಾ 3 ಜನನು ಕುತ್ಕೊಂಡು ಬೆಳಗ್ಗೆಯಿಂದ ಮಾಡ್ತಾನೆ ಇದೀವಿ. ಅದು ಮುಗಿತಾನೇ ಇಲ್ಲ. ಸೊ ರೆಡಿ ಆಗಬೇಕು. 8:05 ಆಗಲೇ ಟೈಮು. ಇನ್ನೂ ನಾನು ರೆಡಿನೇ ಆಗಿಲ್ಲ. ರೆಡಿ ಆಗಬೇಕು. ತೆಮ್ಮಿಟ್ಟನ್ನ ರೆಡಿ ಮಾಡಬೇಕು. ತೆಮ್ಮಿಟ್ಟು ಮಾಡಬೇಕು. ದೇವ್ರ ಪೂಜೆ ಮಾಡಬೇಕು. ಸ್ನಾನ ಮಾಡೋಕೆ ಇನ್ನೂ ಬೆಜ್ಜಾನ್ ಕೆಲಸ ಬಾಕಿ ಇದೆ. ಅದೇ ಕೆಲಸ ಆಗೋಯ್ತು ಬೆಳಗ್ಗೆಯಿಂದ. ಸೊ ವೆಲ್ಕಮ್ ಬ್ಯಾಕ್. ಅಲ್ಲಿ ಮರಿ ಹೊಡಿತಾ ಇದ್ದಾರೆ. ಅದನ್ನು ತೋರ್ಸೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಸೊ ಅಲ್ಲಿ ಮರಿ ಹೊಡಿತಾ ಇದ್ದಾರೆ. ಇವಾಗ ಅಡುಗೆ ಮೇಲ್ಗಡೆ ಟೆರೆಸ್ ಮೇಲೆ ಅಡುಗೆ ಮಾಡ್ತಾಯಿದ್ದಾರೆ. ಇನ್ನೇನು ಇಲ್ಲಿ ಆರತಿ ಮಾಡ್ತಾಯಿದ್ದಾರೆ. ಇನ್ನು ರೆಡಿ ಆಗಬೇಕು ಅಷ್ಟೇ. ವೆಲ್ಕಮ್ ಬ್ಯಾಕ್. ನಿನ್ನೆಯಿಂದ ನಮ್ಮ ಮನೆ ನಮ್ಮ ಅಕ್ಕಂದು ಏನು ಇದು ಹಾಕೋ ಇದು ಫೌಂಡೇಶನ್ ಪಾನ್ಸದು ಕ್ರೀಮ್ ಅದು. ನಿನ್ನೆಯಿಂದ ಹೂವಿನ ಸರಮಾಲೆಯ ಮನೆಯಾಗಿದೆ ನಮ್ಮದು. ನಿನ್ನೆಯಿಂದ ಬರೀ ಹೂದೇ ಆಗಿದೆ. ಬೆಳಗ್ಗೆಯಿಂದ ಕಟ್ಟಿರೋದು ಇಷ್ಟು ಕಟ್ಟಿದ್ದೀವಿ. ಇಷ್ಟು ಕಟ್ಟಿ ಸಾಕಾಗೋಗೈತೆ. ಇನ್ನೂ ಅರ್ಧ ತುಂಬಬೇಕಿದು. ಇಷ್ಟು ಕಟ್ಟಿದ್ದೀವಿ. ಇನ್ನೂ ಇಷ್ಟು ಆಗಬೇಕು. ಇಷ್ಟೈತೆ. ಇನ್ನೂ 3 ಜನ ಕಟ್ತಾನೆ ಇದ್ದೀವಿ. ಅದಕ್ಕೆಯ ಹಾಯ್. ನಿನ್ನೆ ರಾತ್ರಿ ಬಂದರು. ಯಾರಿಗೂ ನಿನ್ನೆ ನೈಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಫುಲ್ ಟೈಟ್ ಆಗೋಗಿದ್ರು ಅದಕ್ಕೆ. ಸೊ ಸರಿಮಾಳೆ ನಂಗೆ ಹುಚ್ಚಿಡಿತೈತೆ ಇದು ಕಟ್ಟೋಕ್ಕೆ. ಸೊ ಕಟ್ಟುವ ಬನ್ನಿ. ಹಲೋ ಎಕ್ಸ್ಕ್ಯೂಸ್ ಮಿ, ಐ ಆಮ್ ನಾಟ್ ಆಂಟಿ. ನಾನು ಇನ್ನೂ ರೆಡಿ ಆಗಿಲ್ಲ ಗೈಸ್. ಸದ್ಯಕ್ಕೆ ಈ ರೇಂಜಿಗೆ ಸೀರೆ ಇನ್ನೂ ಉಟ್ಕೊಂಡಿಲ್ಲ ನೋಡಿ ಗೈಸ್. ಹೆಂಗ್ ಉಟ್ಕೊಂಡವ್ರೆ. ಇನ್ನೂ ಉಟ್ಕೊಂಡಿಲ್ಲ. ಅಲ್ಲಿಂದ 6 ರೂಮಿಂದ ಈ ರೂಮಿಗೆ ಬರ್ಬೇಕಿತ್ತು. ಅದಕ್ಕೆ ಇನ್ನೂ ನಾನೇ ಉಟ್ಕೊಂಡು ಬಂದೆ. ಇವಾಗ ನಮ್ಮ ಚಿಕ್ಕಮ್ಮ ನನಗೆ ಆಂಟಿ ಥರ ಸೇಮ್ ಸ್ಯಾರಿ ಉಟ್ಕೊತಾ ಇದ್ದೀನಿ. ರೆಡ್ ವಿತ್ ಬ್ಲೂ. ನಮ್ಮಮ್ಮ ಹೊಲ್ಸಿರೋದು ನನಗೆ ಅಂತ. ಸೊ ಇವಾಗ ಉಲ್ಟಾ ಪಲ್ಟಾ ಉಟ್ಕೊಬಿಟ್ಟು ಮಂಗಿ ಸೀದಾ ಇದು ಉಲ್ಟಾ ಕರೆಕ್ಟಾಗಿ ಅಲ್ಲಿ ನೋಡು. ಮಧ್ಯ ಏನು ಇಲ್ವೇ ಇಲ್ಲ. ಇದು ನೆರಿಗೆ ಬರುತ್ತೆ ಅಲ್ಲಿ. ಸೊ ಹಿಂಗೆ ಈ ಮದುವೆ ಅನ್ಕೊಂತ ಇದ್ದೀನಿ. ಮದುವೆ ಅಲ್ಲ ಆಂಟಿ ಕಾಣ್ತಿದ್ಯಾ. ನಾನು ಇನ್ನೂ ರೆಡಿ ಆಗಿಲ್ಲ. ನಾನು ಕಿವಿಗೆ ಹಾಕಿಲ್ಲ, ಮೇಕಪ್ ಹಾಕಿಲ್ಲ, ಏನು ಹಾಕಿಲ್ಲ. ಕತ್ತಿಗೆ ಕಿವಿಗೆ ಎಂಥದ್ದು ಹಾಕಿಲ್ಲ. ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ. ಸೊ ರೆಡಿಯಾಗಿ ಮತ್ತೆ ಸಿಗ್ತೇನೆ ಆಚೆ. ಫುಲ್ ಅಡುಗೆಗೆ ಮತ್ತು ಆರತಿಗೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ರೆಡಿ ಆಯ್ತಾ ಇದ್ದೀನಿ. ಸೊ ರೆಡಿಯಾಗಿ ಫೈನಲ್ ಆಗಿ ತೆಮ್ಮಿಟ್ಟು ಆರತಿ ಎತ್ಕೊ ಹೋಗುವಾಗ ಸಿಗುವ. ಸೊ ಅಲ್ಲಿವರೆಗೂ ಸ್ಟೇ.
ಫೈನಲಿ ಗೈಸ್ ತೆಮ್ಮಿಟ್ಟು ಆರತಿನ ಮುಗಿಸಿ ಬಂದು ಎಷ್ಟೊಂದು ಹೊತ್ತಾಯಿತು. ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ತಿದ್ದೆ ಬನ್ನಿ ಬನ್ನಿ ಅಂತ ಹೇಳಿ. ಸೊ ಬರ್ತಾಯಿದ್ದಾರೆ ಆನ್ ದ ವೇ ನನ್ನ ಫ್ರೆಂಡ್ಸು. ಸೊ ಮೇಲ್ಗಡೆ ಫುಲ್ ಊಟ ಎಲ್ಲ ರೆಡಿಯಾಗಿದೆ. ಇವಾಗ ಹೋಗಿ ಊಟ ಮಾಡಬೇಕು. ನಮ್ಮ ಹುಡುಗಿರೆಲ್ಲ ನಮ್ಮ ಫ್ಯಾಮಿಲಿ ಫುಲ್ ದೊಡ್ಡ ಫ್ಯಾಮಿಲಿ ಬಂದಿದೆ. ಸೊ ಮೇಲ್ಗಡೆ ಎಲ್ಲ ಊಟ ರೆಡಿಯಾಗಿದೆ. ಊಟ ಮಾಡೋದು ಒಂದೇ ಬಾಕಿ. ನಮ್ಮ ಅಕ್ಕ ರಾಣಿ ಒಂಥರ. ಸೊ ಊಟ ಮಾಡೋದು ನನ್ನ ಫ್ರೆಂಡ್ಸ್ ಆನ್ ದ ವೇ. ನಮ್ಮ ಮನೆ ಮುಂದೆ ಕಾರುಗಳು ಏನೇನೋ ನಿಂತಿದೆ. ಕಾರ್ಗಳು ನಿಂತಿದೆ. ಸೊ ರೆಡಿಯಾಗಿದ್ದೀನಿ. ಮೇಕಪ್ ಎಲ್ಲ ಬೇವ್ರಿಗೆ ಹೊಂಟೋಯ್ತು. ಬನ್ನಿ ಮೇಲೋಗಿ ಏನೇ ಊಟ ಹೆಂಗಿದೆ? ನಾವೇ ಮಾಡಿದ್ದು ಅಣ್ಣ, ನಾನೇ ಮಾಡಿದ್ದಣ್ಣ. ಹೆಂಗೈತಣ್ಣ? ಅದಕ್ಕೆ ಅಂತ ಹಾಕ್ಕೊಂಡು ತಿಂತಾರ. ಅದಕ್ಕೆ ಊಟ ಹೆಂಗೈತೆ? ಅದಕ್ಕೆ ಅಕ್ಕ ಊಟ ಹೆಂಗೈತಕ್ಕ? ಸೂಪರ್. ಅಕ್ಕ ಊಟ ಹೆಂಗೈತಕ್ಕ? ನಾನೇ ಮಾಡಿದ್ದು. ನಮ್ಮ ಅತ್ತೆ ಬೇರೆ, ನಾನು ಬೇರೆನಾ? ಎರಡು ಒಂದೇ. ಸೂಪರ್ಕ. ಊಟ ಹೆಂಗೈತೆ ಮೇಡಮ್? ಊಟ ಹೆಂಗೈತೆ ಸರ್? ಸೊ ಇಲ್ಲೊಂದು ಪಂಕ್ತಿ ಕುಂತೈತೆ. ಜಂಕಿ ಊಟ ಹೆಂಗೈತೆ? ಜಂಕಿ ನಾನೇ ಮಾಡಿದ್ದು. ಕಾಲ್ ತೇಜಪ್ಪ ಹೆಂಗೈತೆ ದೊಡ್ಡಮ್ಮ ಊಟ? ನಾನೇ ಮಾಡಿದ್ದು. ಅವ ಅಜ್ಜಿ ಹೆಂಗೈತೆ ಊಟ? ಆಂಟಿ ಊಟ? ಶೋಭಕ್ಕ ಅಕ್ಕ ಊಟ? ಸೊ ಇಲ್ಲೊಂದು ಗ್ಯಾಂಗು ಮಾತಾಡ್ಕೊಂಡು ಕೂತಿದ್ದಾರೆ. ಅಡುಗೆ ಏನೇನು ಮಾಡಿದ್ದಾರೆ? ಇದು ಬೆಳಗ್ಗೆ ಚಿತ್ರಾನ್ನ ಮಾಡಿರೋದು. ಚಿತ್ರಾನ್ನ ರೈಸ್ ಮಾಡಿದ್ದು. ಇದು ಏನು ಮಾಡೋರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಚಿಕನ್ ತೆಗಿಯೋಣ. ಚಲ್ಬಿಟಿಯಾ ಏನು ಬರೀ ಚರ್ಬಿನೇ ತುಂಬೈತೆ? ಚರ್ಬಿ ಇರುತ್ತೆ ಅಷ್ಟೇ, ಅಡಿಲಿ ಖಂಡ ಇರುತ್ತೆ. ಇಲ್ಲಿ ಬೋಟಿ ಗೊಜ್ಜು, ರೈಸ್, ಮುದ್ದೆ. ಎಂತಕ್ಕಿದು? ಇದು ಮಟನ್ ಸಾರು, ಇದು ಬೋಟಿ ಗೊಜ್ಜು. ಏನೇ ನಾನು ಬೆಳಗ್ಗೆಯಿಂದ ಇಲ್ಲಿ ಎಂಟ್ರಿನೇ ಕೊಟ್ಟಿಲ್ಲ ಮಮ್ಮಿ, ಇವಾಗ ಬಂದಿರೋದು. ಮಾತಾಡ್ಸ್ದೆ. ಸೊ ಎಲ್ಲ ಊಟ ಮಾಡ್ತಿದ್ದಾರೆ ಆನ್ ದಿ ವೇ ನನ್ನ ಫ್ರೆಂಡ್ಸು. ಈ ವರ್ಷ ಆ್ಯಕ್ಚುಲಿ ಹಬ್ಬ ನಮ್ಮ ಮನೇಲಿ. ಯವ್ವ
ಹಲೋ ಹಾಯ್ ಹುಷಾರಾಗಿ ಹೋಗಿ ಬಾಯ್. ಸೊ ಫೈನಲಿ ಗೈಸ್ ಎಲ್ಲ ನನ್ನ ಫ್ರೆಂಡ್ಸ್ನ ಕಳಿಸಿ ಒಂದು ಸೂಪರ್ ನ್ಯಾಪ್ ತೊಗೊಂಡು ನಿದ್ದೆ ಇರಲಿಲ್ಲ, ಫುಲ್ ನಿದ್ದೆ ಮಾಡಿ ಇವಾಗ ನಮ್ಮ ಮತ್ತೆ ಯಾವುದೋ ಹೊಸ ವಾಲೆ ತೊಗೊಬಂದಿದ್ದಾರೆ, ಹಾಕ್ಕೊಂಡಿದ್ದೀನಿ. ಏನು ಕಾಣಿಸ್ತಿದೆ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ಅಜ್ಜಿ ಸ್ವಲ್ಪ ದೃಷ್ಟಿ ತೆಗೆದ್ರು. ಇದೆ ಗುರು ಮ್ಯಾಲೆ ಫುಲ್ ಗ್ಯಾಂಗ್ ಕೂತಿದೆ, ಬಂದು ತೋರಿಸ್ತಾರೆ. ಮದುವೆ ಗಂಡು ಒಪ್ಪಿಗೆ ಆಗಿಲ್ಲ ನಮಗೆ. ಸೊ ಗೈಸ್ ನಿನ್ನೆ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಿಲ್ಲ. ಎಂಡ್ ಅಂತಂದರೆ ನಿನ್ನೆ ಫುಲ್ ಟಯರ್ಡು, ನನಗಂತೂ ಆಗಲೇ ಇಲ್ಲ. ಫುಲ್ ಅಂದರೆ ಸುಸ್ತು, ಊಟನೂ ಮಾಡಿಲ್ಲ ನಿನ್ನೆ ಕರೆಕ್ಟಾಗಿ ನಾನು. ಅದಕ್ಕೆ ಏನೋ ಊಟ ತಿಂದು ಮಾಡ್ಕೊಂಡು ಇವಾಗ ಮತ್ತೆ ಬೆಳಗ್ಗೆ ನೆಂಟರು ಆಲ್ಮೋಸ್ಟ್ ಸ್ವಲ್ಪ ಜನ ಹೋದ್ರು, ಸ್ವಲ್ಪ ಜನ ಇಲ್ಲೇ ಇದ್ದಾರೆ. ಅದಕ್ಕೆ ನಿನ್ನೆ ಮರಿ ಕುಯ್ದಿದ್ವಲ್ಲ ಅದ್ರದ್ದು ತಲೆ ಕಾಲು ಇಟ್ಟು ಅದರದ್ದು ಸಾಂಬಾರು ಮಾಡಿ ಇವತ್ತು ಮಾಡ್ತಾಯಿದ್ದಾರೆ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಇದೇ ಲೆಂತಿ ವ್ಲಾಗ್ ಆಯಿತು. ಸೊ ಇದರಲ್ಲಿ ಒಂದು ಹೇಳಬೇಕು ಅಂತಂದರೆ, ಇದರಲ್ಲಿ ದೇವ್ರು ಅಂದರೆ ನಮ್ಮೂರು ದೇವ್ರದ್ದು ಕರ್ಕೊಂಬರ್ಬೇಕಾದ್ರೆ ಮೈ ಮೇಲೆ ದೇವ್ರು ಬರುತ್ತೆ, 3 ಜನಕ್ಕೆ ದೇವ್ರು ಬರುತ್ತೆ. ಇದು ತುಂಬ ವರ್ಷಗಳಿಂದ ನಡ್ಕೊಬಂದಿದೆ. ಇದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದಾ ಬೇಡವಾ ಅನ್ನೋದು, ಹಾಕ್ಬೋದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಹಾಕ್ತೀನಿ. ಇದು ನಿಜ ಅಂತ ಊರು ಜನ ಎಲ್ಲ ನಂಬ್ತಾರೆ. ಇದು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ನಿಜ, ನಮ್ಮ ಪಾಲಿಗೆ ನಮ್ಮ ಊರು ಜನಕ್ಕೆ ಅದೆಲ್ಲ ನಿಜ. ಸೊ ನಿಮ್ಮ ನೋಡೋರಿಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಸೊ ಇಷ್ಟೇ ಇವತ್ತಿನ ಅಂದರೆ ನಿನ್ನೆಯ ಹಬ್ಬದ ವ್ಲಾಗ್ ಇಷ್ಟೇ. ಸೊ ವೆಲ್ಕಮ್ ಟು ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಆವಾಗ ನೋಡಿ. ಸೊ ಥ್ಯಾಂಕ್ ಯು.